ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ನ ಜೊತೆಗೆ ಹಲವಾರು ಇಂಡಿವಿಜುವಲ್ ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತಹ ಅಪ್ಡೇಟ್ ಗಳನ್ನ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ. ಮಾರ್ನಿಂಗ್ ವಿಡಿಯೋದಲ್ಲಿ ಹಲವು ಕಂಪನಿಗಳಿಗೆ ಸಂಬಂಧಪಟ್ಟಂತಹ ಅಪ್ಡೇಟ್ ಗಳನ್ನ ಕೊಟ್ಟಿದ್ದೆ, ಅವುಗಳ ಪರ್ಫಾರ್ಮೆನ್ಸ್ ಅನ್ನು ಅಬ್ಸರ್ವ್ ಮಾಡಿದ್ದೀರಿ ಅನ್ಕೊಳ್ತೀನಿ. ಇವತ್ತು ಡ್ಯೂರಿಂಗ್ ದ ಮಾರ್ಕೆಟ್ ಕೂಡ ಹಲವಾರು ಅಪ್ಡೇಟ್ ಗಳು ಬಂದಿದ್ದಾವೆ, ಅವುಗಳ ಬಗ್ಗೆ ತಿಳ್ಕೊಳ್ಳೋಣ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ಮುಂದೆ ತರ್ತಾ ಇದ್ದೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನಿಂಗ್ ಲಿಂಕ್ ಇರುತ್ತೆ. ಇಂಟ್ರೆಸ್ಟೆಡ್ ಇರೋ ಅಕೌಂಟ್ ಅನ್ನು ಓಪನ್ ಮಾಡಬಹುದು. ಹಾಗೆ ಇನ್ವೆಸ್ಟ್ಮೆಂಟ್ ಗೆ ಸಂಬಂಧಪಟ್ಟಂತೆ ನಿಮ್ಗೆ ಏನಾದರೂ ಸಪೋರ್ಟ್ ಬೇಕು ಅಂತಂದ್ರೆ ಇಲ್ಲಿರುವಂತಹ ನಂಬರ್ ಗೆ ಕಾಲ್ ಮಾಡಬಹುದು. ನಮ್ಮ ಟೀಮ್ ಇಂದ ನಿಮಗೆ ಸಪೋರ್ಟ್ ಸಿಗುತ್ತೆ. ಹಾಗೆ ಇಲ್ಲಿ ಮೆನ್ಷನ್ ಮಾಡಿರುವಂತಹ ಎಲ್ಲ ಸರ್ವಿಸಸ್ ಸಿಗುತ್ತೆ. ಜೊತೆಗೆ ಇದು ಫ್ರೀ ಆಫ್ ಕಾಸ್ಟ್ ಆಗಿರುತ್ತೆ, ಯಾವುದೇ ರೀತಿಯ ಚಾರ್ಜಸ್ ಇರೋದಿಲ್ಲ. ಬಟ್ ಕಂಡೀಷನ್ ಏನಂದ್ರೆ ಅಕೌಂಟ್ ನಮ್ಮ ಮೂಲಕ ಓಪನ್ ಆಗಿರಬೇಕು. ಹಾಗಾಗಿ ಅಕೌಂಟ್ ಓಪನ್ ಮಾಡ್ಕೊಳ್ಳಿ, ಕಾಂಟ್ಯಾಕ್ಟ್ ಮಾಡಿ. ಇನ್ನು ಇವತ್ತಿನ ನಮ್ಮ ನಿಫ್ಟಿ ಪರ್ಫಾರ್ಮೆನ್ಸ್ ಅನ್ನ ನೋಡೋದಾದ್ರೆ ನಿಫ್ಟಿಯಲ್ಲಿ ನೋಡಬಹುದು 98 ಪಾಯಿಂಟ್ಸ್ ಅಥವಾ 0.39% ಡೌನ್ ಪರ್ಫಾರ್ಮೆನ್ಸ್ ಇದೆ. ಓಪನಿಂಗ್ ಕೂಡ ಇವತ್ತು ಡೌನ್ ಅಲ್ಲೇ ಆಯ್ತು. ಮಾರ್ನಿಂಗ್ ವಿಡಿಯೋದಲ್ಲಿ ನಾವು ಗಿಫ್ಟ್ ನಿಫ್ಟಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದಾಗ ಹಾಗೆ ಏಷ್ಯನ್ ಮಾರ್ಕೆಟ್ಸ್ ಗಳ ಪರ್ಫಾರ್ಮೆನ್ಸ್ ಅನ್ನು ನೋಡಿದಾಗ ಎರಡೂ ಡೌನ್ ಆಯ್ತು. ಅದೇ ರೀತಿ ಡೌನ್ ಅಲ್ಲೇ ಓಪನ್ ಆಯ್ತು. ಅನಂತರ ಸೇಮ್ ರೇಂಜ್ ಅಲ್ಲಿ ಟ್ರೇಡ್ ಆಯ್ತು ಆಲ್ಮೋಸ್ಟ್ 1.5-2 ಗಂಟೆವರೆಗೂ. 2 ಗಂಟೆ ನಂತರ ಸ್ವಲ್ಪ ಬೌನ್ಸ್ ಬ್ಯಾಕ್ ಕೂಡ ಬಂತು, ಬಟ್ ಸಸ್ಟೈನ್ ಆಗಲಿ ಮತ್ತೆ ಒಂದ್ ಸ್ವಲ್ಪ ಡೌನ್ ಆಗಿ ಓವರ್ ಆಲ್ 98 ಪಾಯಿಂಟ್ಸ್ ಡೌನ್ ಅಲ್ಲಿ ನಮ್ಮ ನಿಫ್ಟಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಏನು ಸೆನ್ಸೆಕ್ಸ್ ಕಡೆ ಬಂದ್ರೆ ಇಲ್ಲಿ ಕೂಡ ನೋಡಬಹುದು 296 ಪಾಯಿಂಟ್ಸ್ ಅಥವಾ 0.36% ಡೌನ್ ಪರ್ಫಾರ್ಮೆನ್ಸ್ ಇದೆ. ಸೇಮ್ ಚಾರ್ಟ್ ಪ್ಯಾಟರ್ನ್ ನಮಗೆ ಇಲ್ಲೂ ಕೂಡ ನೋಡ್ಲಿಕ್ಕೆ ಸಿಗುತ್ತೆ. ಏನು ಬ್ರಾಡ್ ಮಾರ್ಕೆಟ್ ಇಂಡೈಸಸ್ ಗಳು ಯಾವ ರೀತಿ ಪರ್ಫಾರ್ಮ್ ಮಾಡಿದ್ವು ಅಂತ ನೋಡೋದಾದ್ರೆ ನಿಫ್ಟಿ ನೆಕ್ಸ್ಟ್ 15 ನಲ್ಲಿ ನೋಡಬಹುದು 0.83% ಡೌನ್ ಫಾಲ್ ಇದೆ ಇವತ್ತು. ಹಾಗೆ ನಿಫ್ಟಿ 100 ಗೆ ಬಂದ್ರೆ 0.46% ಡೌನ್ ಇದೆ. ಹಾಗೆ ನಿಫ್ಟಿ 200 0.41% ಡೌನ್ ಆಗಿದೆ. ನಿಫ್ಟಿ 500 0.24% ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಒಟ್ಟಿನಲ್ಲಿ ನಿಫ್ಟಿ 50 ಇಂದ ನಿಫ್ಟಿ 500 ವರೆಗೂ ಎಲ್ಲ ಕಡೆ ಡೌನ್ ಫಾಲ್ ಇದೆ. ಇಲ್ಲಿ ಏನು ಪಾಸಿಟಿವ್ ಪರ್ಫಾರ್ಮೆನ್ಸ್ ಬರಲಿಲ್ಲ. ಇನ್ನು ಮಿಡ್ ಕ್ಯಾಪ್ ಕಡೆ ಬಂದ್ರೆ ಮಿಡ್ ಕ್ಯಾಪ್ 50 0.26% ಡೌನ್ ಇದೆ. ಮಿಡ್ ಕ್ಯಾಪ್ 100 ಅಲ್ಲಿ 0.19% ಡೌನ್ ಇದೆ. ಹಾಗೆ ಮಿಡ್ ಕ್ಯಾಪ್ 150 0.03% ಪಾಸಿಟಿವ್ ಇದೆ, ಅಥವಾ ಫ್ಲಾಟ್ ಪರ್ಫಾರ್ಮೆನ್ಸ್ ಅಂತ ಬೇಕಿದ್ರು ಕರೀಬಹುದು. ಸ್ಲೈಟ್ಲಿ ಡೌನ್ ಅಲ್ಲಿ ಮಿಡ್ ಕ್ಯಾಪ್ ಇವತ್ತು ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಇನ್ನು ಸ್ಮಾಲ್ ಕ್ಯಾಪ್ ಕಡೆ ಬಂದ್ರೆ ಸ್ಮಾಲ್ ಕ್ಯಾಪ್ 50 0.17% ಪಾಸಿಟಿವ್ ಇದೆ. ಸ್ಮಾಲ್ ಕ್ಯಾಪ್ 100 0.32% ಪಾಸಿಟಿವ್ ಇದೆ. ಹಾಗೆ ಸ್ಮಾಲ್ ಕ್ಯಾಪ್ 250 ನಲ್ಲಿ 0.85% ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ. ಅಂದ್ರೆ ಕಂಪೇರ್ ಟು ಲಾರ್ಜ್ ಅಂಡ್ ಮಿಡ್ ಕ್ಯಾಪ್, ಸ್ಮಾಲ್ ಕ್ಯಾಪ್ ಅಲ್ಲಿ ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಬ್ರಾಡರ್ ಇಂಡೈಸಸ್ ಗಳನ್ನ ಔಟ್ ಪರ್ಫಾರ್ಮ್ ಮಾಡಿದೆ ಅಂತ ಹೇಳಬಹುದು ಸ್ಮಾಲ್ ಕ್ಯಾಪ್ ಇಂಡೈಸಸ್ ಗಳು. ಇನ್ನು ಮೈಕ್ರೋ ಕ್ಯಾಪ್ ಕಡೆ ಬಂದ್ರೆ ಇಲ್ಲಿ ನಿಯರ್ಲಿ 2% ವರೆಗೂ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ. 1.81% ಅಪ್ ಅಲ್ಲಿ ಕ್ಲೋಸಿಂಗ್ ಕಂಡು ಬಂದಿದೆ. ನಿಫ್ಟಿ ಮೈಕ್ರೋ ಕ್ಯಾಪ್ ಇಂಡೆಕ್ಸ್ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಮೈಕ್ರೋ ಕ್ಯಾಪ್ ಅಲ್ಲೂ ಕೂಡ. ಏನು ಸೆಕ್ಟೋರಲ್ ಇಂಡೈಸಸ್ ಗಳ ಪರ್ಫಾರ್ಮೆನ್ಸ್ ಅನ್ನ ನೋಡೋದಾದ್ರೆ ನಿಫ್ಟಿ ಆಟೋದಲ್ಲಿ ಇವತ್ತು ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ. 0.73% ಪಾಸಿಟಿವ್ ಅಲ್ಲಿ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ. ಬ್ಯಾಂಕ್ 0.58% ನೆಗೆಟಿವ್ ಇದೆ. ಫೈನಾನ್ಷಿಯಲ್ ಸರ್ವಿಸಸ್ 0.65% ನೆಗೆಟಿವ್ ಅಲ್ಲಿ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ. ಇನ್ನು FMCG ಕಡೆ ಬಂದ್ರೆ FMCG ನಲ್ಲಿ ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ಇತ್ತೀಚೆಗೆ ಒಂದಷ್ಟು ವೀಕ್ನೆಸ್ ತುಂಬಾನೇ ಕಂಡು ಬರ್ತಾ ಇತ್ತು, ಬಟ್ ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. 1.37% ಅಪ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ FMCG. IT 1.03% ಡೌನ್ ಇದೆ ಇವತ್ತು. ಮೀಡಿಯಾ 1.85% ಅಪ್ ಆಗಿದೆ. ಮೆಟಲ್ ಅಲ್ಲಿ ಬಿಗ್ ನೆಗೆಟಿವ್ ರಿಯಾಕ್ಷನ್ ಬಂದಿದೆ ಇವತ್ತು. 5.21% ಡೌನ್ ಫಾಲ್ ಇದೆ. ಹಾಗೆ ಇತ್ತೀಚಿನ ದಿನಗಳಲ್ಲಿ ಸಾಲಿಡ್ ಪರ್ಫಾರ್ಮೆನ್ಸ್ ಅನ್ನು ಮಾಡಿರುವಂತಹ ಸೆಕ್ಟರ್ ಅಂದ್ರೆ ಮೆಟಲ್. ಹಾಗಾಗಿ ಒಂದಷ್ಟು ಒಳ್ಳೆಯ ಪರ್ಫಾರ್ಮೆನ್ಸ್ ನಂತರ ಈ ರೀತಿಯ ನೆಗೆಟಿವ್ ಪರ್ಫಾರ್ಮೆನ್ಸ್ ಕೂಡ ಇದ್ದೇ ಇರುತ್ತೆ. ಮಾರ್ಕೆಟ್ ಅಲ್ಲಿ ಇದ್ಮೇಲೆ ಇದೆಲ್ಲವೂ ಕೂಡ ಕಾಮನ್ ಆಗಿರುತ್ತೆ. ಮೋರ್ ದನ್ 5% ಮೆಟಲ್ ಇಂಡೆಕ್ಸ್ ಅಲ್ಲಿ ಇವತ್ತು ಡೌನ್ ಇದೆ. ಫಾರ್ಮಾದಲ್ಲಿ 0.7% ಪಾಸಿಟಿವ್ ಇದೆ. PSU ಬ್ಯಾಂಕ್ ಗಳು ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದ್ದಾವೆ. ರಿಯಾಲ್ಟಿನಲ್ಲಿ 0.84% ಪಾಸಿಟಿವ್ ಇದೆ. ನಿಫ್ಟಿ ಬ್ಯಾಂಕ್ 0.63% ಪ್ರೈವೇಟ್ ಬ್ಯಾಂಕ್ಸ್ ನಿಫ್ಟಿ ಪ್ರೈವೇಟ್ ಬ್ಯಾಂಕ್ 0.63% ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಹೆಲ್ತ್ ಕೇರ್ ಅಲ್ಲಿ 0.75% ಪಾಸಿಟಿವ್ ಇದೆ. ಕನ್ಸ್ಯೂಮರ್ ಡ್ಯೂರಬಲ್ಸ್ 1.08% ಪಾಸಿಟಿವ್ ಇದೆ. ಆಯಿಲ್ ಅಂಡ್ ಗ್ಯಾಸ್ 0.53% ನೆಗೆಟಿವ್ ಅಲ್ಲಿ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ. ಓವರ್ ಆಲ್ ಇವತ್ತು ಮಿಕ್ಸ್ಡ್ ಪರ್ಫಾರ್ಮೆನ್ಸ್ ಇದೆ. ಕೆಲವು ಇಂಡೈಸಸ್ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡುದು, ಕೆಲವು ಇಂಡೈಸಸ್ ತುಂಬಾನೇ ಅಂಡರ್ ಪರ್ಫಾರ್ಮೆನ್ಸ್ ಅನ್ನು ಕೂಡ ಮಾಡಿದಾವೆ. ಅದರಲ್ಲಿ ಮೆಟಲ್ ತುಂಬಾನೇ ಜಾಸ್ತಿ ಡೌನ್ ಆಗಿದೆ ಇವತ್ತು. FMCG ಹಾಗೂ ಕನ್ಸ್ಯೂಮರ್ ಡ್ಯೂರಬಲ್ಸ್ ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಮಾಡಿದ್ದಾವೆ. ಓವರ್ ಆಲ್ ಇವತ್ತು ಸ್ಮಾಲ್ ಕ್ಯಾಪ್ ಅಂಡ್ ಮೈಕ್ರೋ ಕ್ಯಾಪ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡುದು, ಹಾಗೆ ಸೆಕ್ಟರ್ ವೈಸ್ ಕನ್ಸ್ಯೂಮರ್ ಡ್ಯೂರಬಲ್ಸ್ FMCG ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡಿದ್ದಾವೆ. ಏನು ನಮ್ಮ ಮಾರ್ಕೆಟ್ ಅಂತೂ ಡೌನ್ ಆಯ್ತು, ತುಂಬಾ ಜಾಸ್ತಿ ಏನ್ ಡೌನ್ ಆಗಲಿಲ್ಲ. ಗ್ಲೋಬಲ್ ಮಾರ್ಕೆಟ್ ಗಳು ಯಾವ ರೀತಿ ಪರ್ಫಾರ್ಮ್ ಮಾಡ್ತಿದ್ದಾವೆ ಅಂತ ನೋಡಿದ್ರೆ ಯುರೋಪಿಯನ್ ಮಾರ್ಕೆಟ್ ಗಳ ಕಡೆ ಬಂದ್ರೆ ಎಸ್ಪೆಷಲಿ ಯುರೋಪಿಯನ್ ಮಾರ್ಕೆಟ್ಸ್ ಅಲ್ಲಿ ನೋಡಬಹುದು ಮಿಕ್ಸ್ಡ್ ಪರ್ಫಾರ್ಮೆನ್ಸ್ ಇದೆ. ಹಾಗೆ ಏಷ್ಯನ್ ಮಾರ್ಕೆಟ್ ಗಳು ಕೂಡ ಸ್ವಲ್ಪ ನೆಗೆಟಿವ್ ಅಲ್ಲಿ ಟ್ರೇಡ್ ಆಗಿದ್ದಾವೆ ಇವತ್ತು. ಅಂದ್ರೆ ಗ್ಲೋಬಲ್ ಕ್ಯೂಸ್ ಅಷ್ಟೇನು ಪಾಸಿಟಿವ್ ಇಲ್ಲ. ಮಾರ್ನಿಂಗ್ ವಿಡಿಯೋದಲ್ಲೂ ಕೂಡ ನಾವು ನೋಡಿದಾಗ ಅಷ್ಟೇನು ಪಾಸಿಟಿವ್ ಇರಲಿಲ್ಲ. ಇಲ್ಲೂ ಕೂಡ ಏನಂತ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇಲ್ಲ, ಸ್ವಲ್ಪ ನೆಗೆಟಿವ್ ಇದೆ ಅಥವಾ ಮಿಕ್ಸ್ಡ್ ಇದೆ. ಮೆಜಾರಿಟಿ ನೆಗೆಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗ್ತಿದೆ. ಇನ್ನು ಇಂಡಿವಿಜುವಲ್ ಸ್ಟಾಕ್ ಗಳ ಕಡೆ ನಾವು ಬರೋದಾದ್ರೆ ITC ಲಿಮಿಟೆಡ್ ನಿನ್ನೆ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿತ್ತು. ಮಾರ್ನಿಂಗ್ ವಿಡಿಯೋದಲ್ಲಿ ರಿಸಲ್ಟ್ ಅನ್ನು ನೋಡಿದ್ವಿ. ರಿಸಲ್ಟ್ ಗೆ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅನ್ನೋಂತ ಕುತೂಹಲ ಇತ್ತು. ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ. ಅಂದ್ರೆ ಮೋರ್ ದನ್ 1% ಅಪ್ ಅಲ್ಲಿ ಸ್ಟಾಕ್ ಇವತ್ತು ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಓವರ್ ಆಲ್ FMCG ಸೆಕ್ಟರ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡಿತು. ಬಹುಶಃ ಅದರ ಇಂಪ್ಯಾಕ್ಟ್ ಕೂಡ ಇದೆ. ಬಟ್ ರಿಸಲ್ಟ್ ನೆಕ್ಸ್ಟ್ ಡೇ
ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ITC ಅಲ್ಲಿ. ಇನ್ನು ಕ್ಯೂಪಿಡ್ ಲಿಮಿಟೆಡ್ ಕೂಡ ನಿನ್ನೆ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿತ್ತು. ರಿಸಲ್ಟ್ ಗೆ ಯಾವ ರೀತಿ ರಿಯಾಕ್ಷನ್ ಬಂದಿದೆ ಅನ್ನೋಂತ ಕುತೂಹಲ ಇತ್ತು. ತುಂಬಾ ಒಳ್ಳೆ ರಿಯಾಕ್ಷನ್ ಬಂತು ಮಾರ್ನಿಂಗ್, ಬಟ್ ಕೊನೆಯಲ್ಲಿ ಡೌನ್ ಕೂಡ ಆಗಿ ಓವರ್ ಆಲ್ 2.5% ಅಪ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಹೈಯಿಂದ ಡೌನ್ ಆಯ್ತು ಅಷ್ಟೇ, ನೆಗೆಟಿವ್ ಏನ್ ಆಗ್ಲಿಲ್ಲ. ನೋಡಬಹುದು ನೀವು ಇಲ್ಲಿ ಹೈಯಿಂದ ಕ್ಯಾಲ್ಕುಲೇಟ್ ಮಾಡಿದ್ರೆ ಅರೌಂಡ್ 9% ಡೌನ್ ಆಗಿದೆ. ಮೋರ್ ದನ್ 10% ರ್ಯಾಲಿ ನೋಡ್ಲಿಕ್ಕೆ ಸಿಕ್ತು. ಬಟ್ ಆ ನಂತರ ಪ್ರಾಫಿಟ್ ಬುಕಿಂಗ್ ಕೂಡ ಕಂಡು ಬಂದು 2.5% ಅಪ್ ಅಲ್ಲಿ ಕ್ಲೋಸಿಂಗ್ ಕಂಡು ಬಂದಿದೆ. ಈ ಸ್ಟಾಕ್ ಅಲ್ಲಿ ಭರ್ಜರಿ ರ್ಯಾಲಿ ಬಂದಿದೆ ಈಗಾಗಲೇ, ಹಾಗಾಗಿ ಮುಂದೆ ಕೂಡ ಅದೇ ರೀತಿ ರ್ಯಾಲಿ ಎಕ್ಸ್ಪೆಕ್ಟ್ ಮಾಡೋದು ತಪ್ಪಾಗುತ್ತೆ. ಇನ್ ಕೇಸ್ ನಾವು ಲಾಸ್ಟ್ 6 months ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೋಡಬಹುದು, ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಬಂದು ಹಾಗೆ ಒಳ್ಳೆ ಕರೆಕ್ಷನ್ ಕೂಡ ಬಂತು. ಒಂದೇ ದಿನ ಆಲ್ಮೋಸ್ಟ್ 20% ಲೋಯರ್ ಸರ್ಕ್ಯೂಟ್ ಅಲ್ಲಿ ಪರ್ಫಾರ್ಮೆನ್ಸ್ ಕಂಡು ಬಂತು. ಆನಂತರ ಒಂದು ಪುಲ್ ಬ್ಯಾಕ್ ಕೂಡ ನೋಡ್ಲಿಕ್ಕೆ ಸಿಕ್ತು. ಇಲ್ಲಿಂದ ನೋಡಬಹುದು 19% ಅಥವಾ ನಿಯರ್ಲಿ 20% ಮತ್ತೆ ಡೌನ್ ಆಗಿದೆ ಹೈಯಿಂದ, ಅಂದ್ರೆ ರೀಸೆಂಟ್ ಹೈಯಿಂದ ನೋಡಬಹುದು 13-14% ಡೌನ್ ಆಗಿದೆ ಸ್ಟಾಕ್. ಇಲ್ಲಿ ವಾಲಟಿಲಿಟಿ ಇರುತ್ತೆ, ಜೊತೆಗೆ ಇಂತಹ ಕಡೆ ಆಪರೇಟರ್ಸ್ ಕೂಡ ತುಂಬಾನೇ ಆಕ್ಟಿವ್ ಇರ್ತಾರೆ, ಕೇರ್ಫುಲ್ ಆಗಿರಬೇಕು. ಒಂದೊಳ್ಳೆ ರ್ಯಾಲಿ ನಂತರ ಸ್ಟಾಕ್ ಒಂದಷ್ಟು ಕರೆಕ್ಷನ್ ಆಗಿ ಕನ್ಸಾಲಿಡೇಟ್ ಆಗುವಂತ ಚಾನ್ಸಸ್ ಇರುತ್ತೆ. ಹಾಗಾಗಿ ನೆಕ್ಸ್ಟ್ ಇದೇ ರೀತಿ ರ್ಯಾಲಿ ಬರುತ್ತೆ ಅನ್ನೋ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ತಗೊಳಕ್ ಹೋಗ್ಬೇಡಿ. ಏನು ಕಂಪನಿಯನ್ನ ಸ್ಟಡಿ ಮಾಡಿದ್ರ ಫಂಡಮೆಂಟಲ್ಸ್ ಚೆನ್ನಾಗಿದೆ ಅನ್ಸ್ತಾ, ಫ್ಯೂಚರ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬರುತ್ತೆ ಅನ್ಸ್ತಾ, ಆಗ ಅದಕ್ಕೆ ತಕ್ಕಂತೆ ಡಿಸಿಷನ್ ತಗೊಳ್ಳಿ. ಬಟ್ ಈಗ ರ್ಯಾಲಿ ಬಂದಿದೆ ಲಾಸ್ಟ್ 6 months ಅಲ್ಲಿ, ನೆಕ್ಸ್ಟ್ ಕೂಡ ಇದೇ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ತಗೊಳ್ಳೋದಿದೆಯಲ್ಲ, ಅದು ಅಷ್ಟು ಒಳ್ಳೆ ಡಿಸಿಷನ್ ಅಲ್ಲ. ಆ ರೀತಿ ಸಾಧ್ಯನೂ ಆಗೋದಿಲ್ಲ ಮಾರ್ಕೆಟ್ ಅಲ್ಲಿ. ಆ ರೀತಿ ಏನಾದ್ರೂ ಸಾಧ್ಯ ಆಗುತ್ತೆ ಅನ್ನೋದಾಗಿದ್ರೆ ಎಲ್ಲರೂ ಸಕ್ಸಸ್ ಆಗ್ತಿದ್ರು, ಯಾರು ಲಾಸ್ ಮಾಡ್ಕೊಳ್ತಾನೆ ಇರ್ಲಿಲ್ಲ. ಕೇರ್ಫುಲ್ ಆಗಿರಿ ಅಷ್ಟೇ. ನಂತರ ವೋಡಾಫೋನ್ ಐಡಿಯಾದಲ್ಲೂ ಕೂಡ ಇವತ್ತು ಭರ್ಜರಿ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಮೋರ್ ದನ್ 10% ಅಪ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಇದಕ್ಕೆ ಕಾರಣ ಅಂತಂದ್ರೆ ಕಂಪನಿ ಅನೌನ್ಸ್ ಮಾಡಿರುವಂತಹ ಟರ್ನ್ ಅರೌಂಡ್ ಪ್ಲಾನ್ಸ್. ಇತ್ತೀಚೆಗೆ ಸರ್ಕಾರದಿಂದ ಕೂಡ AGR ಗೆ ಸಂಬಂಧಪಟ್ಟಂತೆ 10 ವರ್ಷಗಳ ಮೊರಟೋರಿಯಂ ಸಿಕ್ಕಿದೆ. ಅದಾದ ನಂತರ ಕಂಪನಿ ಒಂದಷ್ಟು ಪ್ಲಾನ್ ಗಳನ್ನ ಮಾಡಿದೆ ಟರ್ನ್ ಅರೌಂಡ್ ಗೆ. ಈ ಪ್ಲಾನ್ ಗಳು ಒಂದಷ್ಟು ಪಾಸಿಟಿವ್ ಪರ್ಫಾರ್ಮೆನ್ಸ್ ಕೂಡ ಕಾರಣ ಆಗಿದೆ. ಹಲವು ಬ್ರೋಕರೇಜಸ್ ಕೂಡ ಒಂದಷ್ಟು ಪಾಸಿಟಿವ್ಸ್ ಅನ್ನ ಲಿಸ್ಟ್ ಮಾಡ್ತಿದ್ದಾರೆ, ಬಟ್ ಅಟ್ ದ ಸೇಮ್ ಟೈಮ್ ಹಲವು ನೆಗೆಟಿವ್ಸ್ ಅನ್ನು ಕೂಡ ಲಿಸ್ಟ್ ಮಾಡ್ತಿದ್ದಾರೆ. ನೀವು ಒಂದ್ ಸೈಡ್ ಮಾತ್ರ ನೋಡೋ ಹಾಗಿಲ್ಲ, ಕಾಯಿನ್ ನ 2 ಸೈಡ್ಸ್ ನೋಡ್ಬೇಕಾಗುತ್ತೆ, ಆಮೇಲೆ ಡಿಸಿಷನ್ ತಗೊಳ್ಬೇಕು. ರ್ಯಾಲಿ ನೋಡಿ ತಗೊಳ್ಳೋದಲ್ಲ, ಅಲ್ಲಿ ಪಾಸಿಟಿವ್ಸ್ ಕೂಡ ಇದೆ, ನೆಗೆಟಿವ್ಸ್ ಕೂಡ ಇದೆ. ನಿಮ್ಮ ರಿಸ್ಕ್ ಗೆ ತಕ್ಕಂತೆ ನಾನು ಯಾವಾಗ್ಲೂ ಹೇಳ್ತೀನಲ್ಲ, ಕಳ್ಕೊಳ್ಳಕ್ಕೆ ಎಷ್ಟು ರೆಡಿ ಇದ್ದೀರಿ, ಆ ರೀತಿ ರಿಸ್ಕ್ ತಗೊಳ್ತೀರಾ ಓಕೆ. ಬಟ್ ಪೆನ್ನಿ ಸ್ಟಾಕ್ ತಗೊಂಡ್ರೆ ಭರ್ಜರಿ ಲಾಭ ಬಂದ್ಬಿಡುತ್ತೆ ಅಂತ ನೀವು ತಗೊಳ್ಳೋದು ಅಂದ್ರೆ ಖಂಡಿತ ಅದು ಡೇಂಜರಸ್. ಅಂತಹ ತಪ್ಪುಗಳನ್ನ ಮಾಡಬೇಡಿ. ನಿಮ್ಮ ರಿಸ್ಕ್ ಅಪಟೈಟ್ ಗೆ ತಕ್ಕಂತೆ ಏನೋ ನಿಮ್ಮ ಪೋರ್ಟ್ಫೋಲಿಯೋ ವ್ಯಾಲ್ಯೂ ನಲ್ಲಿ 1 or 2% ಅಲೋಕೇಟ್ ಮಾಡ್ತೀರಿ ಅಂದ್ರೆ ಓಕೆ, ಅದು ಅಷ್ಟೇ. ಅದಕ್ಕಿಂತ ಜಾಸ್ತಿ ಯಾವ ಪೆನ್ನಿ ಸ್ಟಾಕ್ ಅಲ್ಲೂ ಕೂಡ ಸೂಕ್ತ ಅಲ್ಲ. ಏನೋ ಡಿಕ್ಸಾನ್ ಟೆಕ್ನಾಲಜೀಸ್ ನಿನ್ನೆ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿತ್ತು ಕಂಪನಿ. ರಿಸಲ್ಟ್ ಗೆ ಒಳ್ಳೆ ರಿಯಾಕ್ಷನ್ ಇದೆ, ಅಂದ್ರೆ ಮಾರ್ನಿಂಗ್ ಅಂತೂ ತುಂಬಾ ಒಳ್ಳೆ ರಿಯಾಕ್ಷನ್ ಬಂತು. ಅನಂತರ ಗ್ರಾಜುಯಲ್ ಆಗಿ ಡೌನ್ ಆಗಿ ನಿಯರ್ಲಿ 1% ಅಪ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಅಂದ್ರೆ ರಿಸಲ್ಟ್ ನೆಕ್ಸ್ಟ್ ಡೇ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಸ್ಟಾಕ್ ಅಲ್ಲಿ. ಇನ್ನು HAL ಬಗ್ಗೆ ಒಂದು ಸುದ್ದಿಯನ್ನ ನೋಡಿದ್ವಿ. ಕಂಪನಿ 1800 ಕೋಟಿ ಡೀಲ್ ಮಾಡ್ಕೊಂಡಿರೋ ಬಗ್ಗೆ. ಸ್ಟಾಕ್ ಅಲ್ಲಿ ದೊಡ್ಡ ಮಟ್ಟದ ರಿಯಾಕ್ಷನ್ ಬರಲಿಲ್ಲ, ಜಸ್ಟ್ 0.5% ಅಪ್ ಅಲ್ಲಿ ಸ್ಟಾಕ್ ಇವತ್ತು ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ನಂತರ ಆಪರ್ ಇಂಡಸ್ಟ್ರೀಸ್ ಕೂಡ ಸುದ್ದಿಯಲ್ಲಿತ್ತು. ಕಂಪನಿ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿತ್ತು, ಜೊತೆಗೆ ಇನ್ನೊಂದು ಅನೌನ್ಸ್ಮೆಂಟ್ ಕೂಡ ಬಂದಿದೆ ಕಂಪನಿಯಿಂದ. ಕಂಪನಿ ಟೆಲಿಕಾಂ ಸರ್ವಿಸಸ್ ಬಿಸ್ನೆಸ್ ಗೆ ಎಂಟರ್ ಆಗ್ತಾ ಇದೆ. 156 ಕೋಟಿ EPC ಕಾಂಟ್ರಾಕ್ಟ್ ಅನ್ನು ಕೂಡ ಪಡ್ಕೊಂಡಿದೆ. ನಂತರ ರೈಲ್ ಟೆಲ್ ಕೂಡ ಇವತ್ತು ಫೋಕಸ್ ಅಲ್ಲಿತ್ತು. ಕಾರಣ ಕಂಪನಿ 94 ಕೋಟಿ LOA ಪಡ್ಕೊಂಡಿದೆ, ಅಂದ್ರೆ ಲೆಟರ್ ಆಫ್ ಅಕ್ಸೆಪ್ಟೆನ್ಸ್. ಈ ಸುದ್ದಿ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿತ್ತು. ಇಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ. ಮೋರ್ ದನ್ 3% ಅಪ್ ಅಲ್ಲಿ ಸ್ಟಾಕ್ ಇವತ್ತು ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ನಂತರ ಕೊಚ್ಚಿನ್ ಶಿಪ್ ಯಾರ್ಡ್ ಕೂಡ ಸುದ್ದಿಯಲ್ಲಿತ್ತು. ಇಲ್ಲೂ ಕೂಡ ಮೋರ್ ದನ್ 3% ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ. ಕಂಪನಿ 100 ರಿಂದ 250 ಕೋಟಿವರೆಗಿನ ಕಾಂಟ್ರಾಕ್ಟ್ ಅನ್ನು ಪಡ್ಕೊಂಡಿದೆ. ಈ ಸುದ್ದಿ ಕಾರಣಕ್ಕೆ ಫೋಕಸ್ ಅಲ್ಲಿತ್ತು. ಸ್ಟಾಕ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಇವತ್ತು. ಸರಿಗಳಿರಿ, ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಹಾಗೆ ಅಕೌಂಟ್ ಓಪನಿಂಗ್ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ, ಅಕೌಂಟ್ ಅನ್ನು ಓಪನ್ ಮಾಡಬಹುದು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.